ಇದೇನಿದು ಇಷ್ಟೊತ್ತಾದ್ರೂ ಇನ್ನ ಯಜಮಾನ್ರು ಬರ್ಲಿಲ್ವಲ್ಲ? ಪಾರ್ವತಿ, ಯಜಮಾನ್ರೆ, ಯಜಮಾನ್ರೆ, ಭಯ ಆಯ್ತಾ? ಇಲ್ಲಪ್ಪ, ಅದು ನಿನ್ನ ಕೈಗೆ ಏನಾದರೂ ಆಗತ್ತೆ ಅಂತ ಎಚ್ಚರಿಕೆ ವಹಿಸಿದೆ ಅಷ್ಟೇ. ನೀವು ನನ್ನ ಕೈ ಹಿಡ್ಕೊಂಡಿರುವಾಗ ನನ್ನ ಕೈಗೆ ಏನೂ ಆಗಲ್ಲ. ಬನ್ನಿ. ಏನಾಯ್ತೆ? ನನಗೋಸ್ಕರ ಹಾಡು ಹೇಳಲ್ವಾ? ಹಾಡ? ಯಾವ ಹಾಡಾಡ್ಲಿ? ಅದೇ ಅಣ್ಣವ್ರು ಹಾಡಿದಾರಲ್ಲ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಆ ಹಾಡು. ದಮ್ಮು, ಅದು ಆಯ್ತು ಕಣೆ, ಹಾಡ್ತೀನಿ, ನಿನ್ಗೋಸ್ಕರನೇ ಹಾಡ್ತೀನಿ. ನನ್ನ ಮುದ್ದು ಗಂಡ, ಹಾಡಿ. ನಗುತ್ತಾ ನಗುತ್ತಾ ಬಾಳು ನೀನು 3 ವರ್ಷ. ಎಷ್ಟು ವರ್ಷ ಅಂದ್ರೆ? 100 ವರ್ಷ ಕಣೆ. ಮತ್ತೆ ನನಗೆ ಯಾಕೆ 3 ವರ್ಷ ಅಂತ ಕೇಳಿಸ್ತು? ಅಯ್ಯೋ ಇಲ್ಲಪ್ಪ, ನಾನು ಯಾವತ್ತಾದ್ರೂ ನಿಂಗೆ ಹಾಗೆ ಹೇಳ್ತೀನಾ? ಹೋಗ್ಲಿ ಬಿಡಿ, ಕೇಕ್ತೀನಿ. ಎಲ್ಲಿ ಆನೆ? ಲೇ ಗಾಮು, ಚಾಕುಲ್ ತಿನ್ನಿಸ್ತೀಯಾ? ನಾನು ಹೇಳಲಿಲ್ವಾ ಅಪ್ಪನ ಫ್ಯಾನು ಅಂತ? ಓ, ಅವರು ಹೇಗೆ ತಿನ್ನಿಸ್ತಿದ್ರಾ? ಎಸ್, ಒಂದ್ಸಲ ಮಾತ್ರ. ಓ, ಈಗ ನನ್ನ ತಲೆಗೆ ಅರ್ಥ ಆಯ್ತು. ತಗೊಳ್ಳಿ, ಧನ್ಯವಾದಗಳು. ಕೇಕ್ ಹೇಗಿದೆ? ಸೂಪರ್ ಆಗಿದೆ ದಮ್ಮು. ಜಾಸ್ತಿ ತಿನ್ಬೇಡಿ, ನಿಮಗೆ ಶುಗರ್ ಬಂದ್ರೆ ಕಷ್ಟ. ಇಲ್ಲ ಕಣೆ, ನಿನ್ನ ಮಾತು ಯಾವತ್ತಾದ್ರೂ ಮೀರ್ತೀನಾ? ಏನ್ರಿ, ನನಗೆ ತಿನ್ಸಲ್ವಾ? ಚಾಕುಲ ಕೈಯಲ್ಲ. ನಿಮ್ಮಿಷ್ಟ. ಲೇ ರಾಮು, ನೀನು ಅಪ್ಪನ ಫ್ಯಾನ್ ಆದ್ರೆ ನಾನು ಅಣ್ಣವ್ರ ಫ್ಯಾನ್ ಕಣೆ, ಕೈಯಲ್ಲೇ ತಿನ್ನಿಸ್ತೀನಿ. ಎಲ್ಲಿ ದಾಮು? ಅನ್ನು ಯಾಕೆ ಚಿಕ್ಕ ಪೀಸು? ನಿನಗೆ ಶುಗರ್ ಬಂದ್ರೆ? ಓ, ದೂರಾಲೋಚನೆ. ತಿನ್ಸಿ. ರಾಮು, ಹೇಗಿದೆ ಕೇಕು? ನಾನ್ ಮಾಡಿದ್ದು ಚೆನ್ನಾಗಿಲ್ದೇ ಇರುತ್ತಾ? ಅದು ಕರೆಕ್ಟ್ ಅನ್ನು. ಈಗ ಕೇಕ್ ಸೆಲೆಬ್ರೇಷನ್ ಮುಗೀತು. ನೆಕ್ಸ್ಟು ಟಪಾಂಗುಚ್ಚಿ ಡ್ಯಾನ್ಸು, ಗೆಟಪ್ ಚೇಂಜು. ಯಜಮಾನ್ರೆ, 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 ಎಲ್ಲಿದ್ದೀರಾ? ಗಾಡ್, ಹರೀಶ್ ಇಲ್ಲಿಲ್ವಲ್ಲ? ಎಲ್ಲಿದಾನವನು? ಹರೀಶ್ನ ಇವ್ರು ಏನ್ ಮಾಡಿದ್ರು? ಚಿಕ್ಕತ್ತ ಏನ್ ಹೇಳಿದಾರೆ ಇವ್ರಿಗೆ? ಓ ಶಿಟ್!
ದಮ ಇನ್ ನನ್ನ ಕೈನಲ್ಲಿ ಕುಣಿಯಕ್ಕಾಗಲ್ಲ ಕಣೆ. ಕುಣಿದು ಸಾಕಾಗೋಯ್ತೆ. ಆಹಾ ಗ್ಯಾಪ್ ನೈಟಿಗೆ ವಯಸ್ಸಾಗಲ್ಲ, ಡ್ಯಾನ್ಸ್ ಮಾಡಕ್ಕೆ ವಯಸ್ಸಾಗ್ಬಿಡ್ತಾ? ಏನೂ ಆಗಲ್ಲ, ಬನ್ರಿ ಕುಣಿಯೋಣ ಬನ್ರಿ. ಆಗಲ್ಲ ಕಣೆ. ಪಿಕ್ ಮೈ ಕಾಲ್. ಶಿಟ್, ಇವ್ ನನ್ನ ಕಾಲ್ ಯಾಕೆ ಎತ್ತುತ್ತಿಲ್ಲ? ಡ್ಯಾಮ್ ಇಟ್, ಹರೀಶ್ ಎಲ್ಲೋದ? ಏನಾಗ್ತಿದೆ? ಓ ಗಾಡ್. ಯಜಮಾನ್ರೇ, 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 ಅಲ್ಲೋಡ ಅಕ್ಕ ಬರ್ತಾ ಇದ್ದಾರೆ. ವಾ ನೋಡ ಅಣ್ಣ ಬಂದಾಯ್ತು. ಓ ಅಣ್ಣ ಎಲ್ರ? ಬಾಯ್ಸ್, I'm here. ದಾಮು, ಬಿಡೆ. ಅನುಷ್ಕಾ, ಸರಿಯಾದ ಟೈಮಿಗೆ ಬಂದು ಈ ಬಡಪಾಯಿನ ಕಾಪಾಡ್ದಮ್ಮ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಗುರುಜಿ, ಕಮಾನ್ ಗುರುಜಿ, ನಾವು ಡ್ಯಾನ್ಸ್ ಮಾಡೋಣ. ಇವತ್ತು ನಾನು ಮಾಡಿರೋ ಗನ್ನಂದಾರಿ ಕೆಲಸಕ್ಕೆ ನೀವು ಕೊಟ್ಟಿರೋ 25,000ದಲ್ಲಿ ಫುಲ್ ಕೇಕ್ ಕಟ್ ಮಾಡಿ ಫುಲ್ಲು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಗುರುಜಿ. ಹಾಂ ಬನ್ನಿ, ನೀವು ಇದ್ರ ಜೊತೆ ಎಂಜಾಗಿ. ಅಂದಾನ ಬಾಯ್ಸ್, ಯಾರೋ ಒಬ್ರು ನನ್ನ ಹತ್ರ ಮಾತಾಡ್ತಾನೆ ಇರಲಿಲ್ಲ. ಈಗ ನೋಡಿದ್ರೆ ಯಜಮಾನ್ರೆ ಅಂತ ಓಡ್ಕೊಂಡ್ ಬಂದಿದ್ದಾರೆ. ಪಾಪ, ಹೀಗೆ ಓಡ್ಕೊಂಡ್ ಬಂದವ್ರಿಗೆ ನಾವ್ ಏನ್ ಹೇಳ್ಬೇಕು? ನಿಜವಾಗ್ಲೂ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಗುರುಜಿ. ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಖುಷಿಯಲ್ಲಿ ಕೇಕ್ ಕಟ್ ಮಾಡಿ ನನ್ನ ಗಂಡನ ಜೊತೆ ಒಂದೆರಡು ಸ್ಟೆಪ್ ಆಗ್ತಿದ್ದೆ ಅಷ್ಟೇ. ಹಾಗಾದ್ರೆ ಹರೀಶ್ ಏನಾದ? ಅದೇ ನನಗೂ ಗೊತ್ತಾಗ್ತಿಲ್ಲ ಗುರುಜಿ. ನಮ್ಮ ದಾಂಡಿಗರಿಗೆ ಆ ಹರೀಶನ್ನ ಒಡೆದು ಮಲಗಿಸಿ ಕೆಂಪು ಕಾರ್ ಡಿಕ್ಕಿಲಿ ಹಾಕಕ್ಕೆ ಹೇಳಿದ್ದೆ ಗುರುಜಿ. ಹೊರಗಡೆ ಆದಿ ಕಾರ್ ಪಕ್ಕ ನನ್ನ ಕಾರು ಇತ್ತು, ಅದು ರೆಡ್ ಕಲರೇ ಅಲ್ವಾ? ಹಾಗಾದ್ರೆ ಅವರು ಹರೀಶ್ನ ನನ್ನ ಕಾರಿಗೆ ಹಾಕೋ ಬದಲು ಆದಿ ಕಾರಿಗೆ ಹಾಕಿದ್ದಾರೆ ಅಂತ ಆಯ್ತು.
ಗಣೇಶನ್ ಮಾಡು ಅಂದ್ರೆ ಅವರಪ್ಪ ಶಿವನ್ ಮಾಡ್ದಂಗೆ ಆಯ್ತು. ಅಲ್ಲ, ರೆಡ್ ಕಲರ್ ಕಾರ್ ಅನ್ನೋ ಬದಲು ನನ್ನ ಕಾರಿನ ನಂಬರ್ ಹೇಳಿದಿದ್ರೆ ಆಗ್ತಿತ್ತು ತಾನೆ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನಿಮ್ ಕಾರ್ ನಂಬರ್ ನನಗೆ ಗೊತ್ತಿಲ್ವಲ್ಲ ಗುರೂಜಿ. ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕು ತಾನೆ. ಕ್ಷಮಿಸಿ ಗುರೂಜಿ, ಆಗಿರೋ ಅನಾಹುತಕ್ಕೆಲ್ಲ ನಾನೇ ಕಾರಣ. ನೀವೇನ್ ಶಿಕ್ಷೆ ಕೊಟ್ರು ನಾನು ತಗೋತೀನಿ. ಈ ಡೌಗಳಿಗೇನ್ ಕಮ್ಮಿ ಇಲ್ಲ ನೀವು. ಹರೀಶ್ ಆದಿ ಕಾರಲ್ಲಿ ಟ್ರಾವೆಲ್ ಮಾಡ್ತಿದ್ದಾನೆ ಅಂದ್ರೆ ಅವನಿಗೆ ಎಚ್ಚರ ಆದಾಗ ಕಣ್ಣಿನ ವಿಚಾರದ ಬಗ್ಗೆ ಬಾಯಿ ಬಿಟ್ಟೇ ಬಿಡ್ತಾನೆ. ಹೇಗಾದ್ರೂ ಮಾಡಿ ಮೊದ್ಲದನ್ನ ತಡಿಬೇಕು. ಹೇಗೆ ತಡೆಯೋದು ಗುರುಜಿ? ಅವ್ರ ಹಿಂದೆನೆ ಕಾರಲ್ಲಿ ಫಾಲೋ ಮಾಡ್ಬಿಡೋಣವಾ? ದಡ್ಡಿ ತರ ಮಾತಾಡ್ಬೇಡಿ. ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ ನಿಮಗೆ? ಮತ್ತೆ ಹೇಗೆ ಫಾಲೋ ಮಾಡ್ತೀರಾ? ಮೊದ್ಲು ಆದಿತ್ಯನ ಪಾರ್ವತಿ ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ ಅಂತ ತಿಳ್ಕೋಬೇಕು. ಆಗ್ತಾನೆ ಫಾಲೋ ಮಾಡಕ್ಕಾಗದು. ಆ ಕೆಲಸ ನಿಮ್ಮಿಂದ ಆಗ್ಬೇಕು. ನನ್ನಿಂದನಾ? ಯಾಕೆ ಹಾಗೆ ಬಾಯ್ ಬಿಡ್ತಿದ್ದೀರಾ? ತಪ್ಪು ಮಾಡಿರೋರು ಬರೀ ಕ್ಷಮೆ ಕೇಳೋದಲ್ಲ, ಅದನ್ನ ಸರಿಪಡಿಸ್ಬೇಕು. ಯಾರನ್ನ ಕೇಳ್ತೀರಾ, ಹೇಗೆ ಕೇಳ್ತೀರಾ ನಂಗಂತೂ ಗೊತ್ತಿಲ್ಲ. ಅವರಿಬ್ರು ಹೋಗಿರೋ ಊರು ನನಗೆ ಗೊತ್ತಾಗ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರೂಜಿ. ದೇವ್ರೆ, ಈಗ ಏನಪ್ಪ ಮಾಡೋದು? ಪಾರ್ವತಿ, ಏಯ್ ಪಾರು, ಪಾರು, ಒಂದ್ ನಿಮಿಷ. ಕೆಲವು ಸಂಬಂಧಗಳು ಒಡ ಹುಟ್ಟೋರ್ ತರ ಗಾಢವಾಗಿ ಆವರಿಸ್ಕೊಂಡಿರುತ್ತೆ. ಜೊತೆಯಲ್ಲಿದ್ದಾಗ ಆ ಬಂಧದ ಬೆಲೆ ತಿಳಿಯೋದಿಲ್ಲ. ಆದರೆ ಅವ್ರು ಮಾತಾಡಿಸ್ತಾ ಇದ್ದಾಗ ಹೃದಯದ ಪ್ರತಿ ಬಡಿತಗಳು ಸಮುದ್ರದ ಪ್ರತಿ ಅಲೆಗಳಿಗಿಂತ ಭೀಕರವಾಗಿರುತ್ತೆ. ಈ ನನ್ನ ಹೃದಯ 1000 ಬಾರಿ ಸಾರಿ ಸಾರಿ ಹೇಳುತ್ತೆ, ನಿನ್ನ ಸ್ನೇಹ ಬೇಕು ಅಂತ. ಯಾವುದೋ ನೋವಿಂದ ನಮ್ಮ ಕಣ್ ತುಂಬಿದಾಗ ಆ ಕಣ್ಣೀರೋಸೋಕೆ ಒಂದು ಸುಂದರವಾದ ಜೀವ ಜೊತೆಗಿದ್ರೆ ಆ ಕಣ್ಣೀರು ತುಂಬಾ ಇಷ್ಟ ಆಗೋಕೆ ಶುರುವಾಗುತ್ತೆ. ನೀನ್ ಮಾಡೋ ಅಡುಗೆ ಎಷ್ಟು ರುಚಿಯಾಗಿರುತ್ತೋ ಜೀವನ ಕೂಡ ಅಷ್ಟೇ ರುಚಿ ಆಗೋಕೆ ಶುರುವಾಗುತ್ತೆ. ಸ್ನೇಹಕ್ಕೆ ಬೇಕಾಗಿರೋದು ವ್ಯಕ್ತಿಗಳಲ್ಲ, ನಮ್ಮನ್ನ ಅರ್ಥ ಮಾಡಿಕೊಂಡು ನಮ್ಮ ಭಾವನೆಗಳಿಗೆ ಸ್ಪಂದಿಸೋ ಮನಸ್ಸು. ಆ ಮನಸ್ಸು ಯಾರಲ್ಲಿದೆ ಅಂತ ನನ್ನ ಕೇಳಿದ್ರೆ ನಿನಗಿದೆ ಅಂತ ಹೇಳ್ತೀನಿ. ವಯ್ಯನ್ನೋ ಮಾತೇ ಇಲ್ಲ.
ಪದಗಳೇ ಸಾಲುತ್ತಿಲ್ಲ ಬಣ್ಣಿಸಲು ನಿನ್ನ, ನಮ್ಮ ನಲಿವಲ್ಲೇ ಮರೆಯುವೆ ನಿನ್ನ ನೋವನ್ನ. ಆ ದೈವವೇ ಬೆರಗಾಗಿ ಹುದು ಕಂಡು ನಿನ್ನ ನಿಸ್ವಾರ್ಥ ಸೇವೆಯನ್ನ ಎಲ್ಲರೂ ಪ್ರೀತಿಯಿಂದ ಕರೆಯುವರು ಪಾರ್ವತಿ ಎಂದು ನಿನ್ನ ಮುದ್ದಾದ ಹೆಸರನ್ನು. ಈ ಸ್ನೇಹ ಎಂಬ ಪವಿತ್ರ ಬಾಂಧವ್ಯಕ್ಕೆ ನೀನ್ ಯಾವಾಗಲೂ ರಾಯಭಾರಿಯಾಗಿರ್ಬೇಕು ಪಾರ್ವತಿ. ಅದಮ್ಯ ನೀನು, ಅವಿರತ ನೀನು, ಸವ್ಯಸಾಚಿ ಸ್ವರೂಪ ನೀನು. ಅಸಂಖ್ಯವಿರುವುದು ಅನವರತದಲ್ಲಿ, ನಿನಗ್ಯಾರು ಸರಿಸಾಟಿ ಇಲ್ಲಿ. ಗಹಮ ನೀನು, ಗತಿಯು ನೀನು. ಈ ಓ ಅನ್ನೋ ಅಕ್ಷರದ ತರ ಶೂನ್ಯ ಆವರಿಸ್ಕೊಂಡಿರೋ ಈ ಮನಸ್ಸಿಗೆ ಸೊನ್ನೆಗೂ ಒಂದು ಬೆಲೆ ಇದೆ ಅಂತ ತೋರಿಸ್ಕೊಡ್ತೀಯ ಪಾರ್ವತಿ. ನಿನ್ನಿಂದ ನಾನ್ ಬಯಸ್ತಾ ಇರೋದು ಈ 5 ವಿಷಯ. ಸ್ನೇಹ, ಒಲುಮೆ, ರತ್ನ, ರಕ್ಷೆ, ಯತ್ನ. ಸ್ನೇಹ ಎಂಬ ಒಲುಮೆಯ ರತ್ನವನ್ನು ರಕ್ಷಿಸಲು ಯಾವಾಗಲೂ ಯತ್ನಿಸಬೇಕು. ದಯವಿಟ್ಟು ನನ್ನನ್ನ ಇದು ಒಂದು ಸತಿ ಕ್ಷಮಿಸಿಯ ಪಾರ್ವತಿ.